ಹಾಯ್ ನಮಸ್ಕಾರ ಕರ್ನಾಟಕ ಗುರು. ನಾನು ಇವತ್ತು ನಿಮಗೊಂದು ವಿಶೇಷವಾದ ವಿಭಿನ್ನವಾದ ಜಾತ್ರೆ ತೋರಿಸ್ತೀನಿ. ಈ ಜಾತ್ರೆ ನಡೆಯೋದೆಲ್ಲಪ್ಪ ಅಂದರೆ ನಮ್ಮ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಲ್ಲಿ ಯದಾಪುರದಲ್ಲಿ ಜೇನ್ಕಲ್ ಸಿದ್ದೇಶ್ವರ ದೇವರು ಪವಾಡ ನಿಮಗೆಲ್ಲ ಗೊತ್ತಿರಬೇಕು ಅನಿಸುತ್ತೆ. ಈ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟದ ವಿಶೇಷ ಏನಪ್ಪ ಅಂದರೆ, ಯಾರಾದ್ರು ತಪ್ಪು ಮಾಡಿ ಬೆಟ್ಟ ಹತ್ತಿದ್ರೆ 100% ಜೇನುಹುಳ ಎದ್ದೇಳುತ್ತೆ. ಇಂಥ ಊರಲ್ಲಿ, ಇಂಥ ಪವಾಡ ಇರುವಂಥ ಊರಲ್ಲಿ ಒಂದು ವಿಶೇಷವಾದ ಒಂದು ಜಾತ್ರೆ ನಡೆಯುತ್ತೆ. ಏನಪ್ಪ ಜಾತ್ರೆ ವಿಶೇಷ ಅಂದರೆ, 12 ಹಳ್ಳಿಯವರು ಸೇರಿ ಈ ಜಾತ್ರೆನ ಮಾಡ್ತಾರೆ ವರ್ಷಕ್ಕೊಂದು ಸರಿ. ಇಡೀ ಕರ್ನಾಟಕದಿಂದ ಮೂಲೆಯಿಂದಲೂ ಭಕ್ತಾದಿಗಳು ಬರ್ತಾರೆ. 2 ದಿನ ಇಡೀ ಕರ್ನಾಟಕದಿಂದ ಬಂದಿದ್ದ ಭಕ್ತಾದಿಗಳು 2 ದಿನ ಇರ್ತಾರೆ. ಒಂದು ದಿನ ಮಾತ್ರ ತುಂಬ ವಿಶೇಷ ಅಂದರೆ ವಿಭಿನ್ನ. ಏನಪ್ಪ ಅಂದರೆ, ಸಿದ್ರೆಟ್ಟಿ ಅಂತ ಯದಾಪುರದ ಪಕ್ಕದಲ್ಲೇ ಒಂದು ಊರಿದೆ. ಆ ಊರವ್ರು ಮಾತ್ರ ಈ ಜಾತ್ರೆನ ನಡೆಸ್ತಾರೆ. ಆಲ್ಮೋಸ್ಟು ಕರ್ನಾಟಕದಲ್ಲಿ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಜಾತ್ರೆ ಮುಗಿಸ್ಕೊಂಡು ಇಡೀ ಕರ್ನಾಟಕದ ಜನನೇ ಹೋದ್ಮೇಲೆ ಒಂದು ಊರವರು ಸಿದ್ರೆಟ್ಟಿ ಅನ್ನೋ ಒಂದೇ ಒಂದು ಗ್ರಾಮದವರು ಒಂದು ವಿಶೇಷವಾದ ವಿಭಿನ್ನವಾದ ಒಂದು ಜಾತ್ರೆ ಆಚರಣೆ ಮಾಡ್ತಾರೆ. ಏನಪ್ಪ ವಿಶೇಷ ವಿಭಿನ್ನ ಅಂದರೆ, ಸಿದ್ರೆಟ್ಟಿ ಅಂದರೆ ಸಿದ್ರು ಅಂದರೆ ಜೇನ್ಕಲ್ ಸಿದ್ದೇಶ್ವರನ ಒಕ್ಕಲವರು. ಇವರು ಕಾಯಕ ಏನಪ್ಪ ಅಂದರೆ, ಜೋಳಿಗೆ ಹಿಡಿದು ಬೇರೆ ಊರುಗಳಿಗೆ ಹೋಗಿ ಭಿಕ್ಷಾಟನೆ ಮಾಡಿ ಜೀವನ ಮಾಡ್ತಿದ್ರು ಒಂದು ಕಾಲದಲ್ಲಿ. ಈಗ ಎಲ್ಲರೂ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಅಂದ್ಕೊಳ್ಳಿ. ಆದರೂ ಜಾತ್ರೆ ವಿಶೇಷ ಮಾತ್ರ ಮರ್ತಿಲ್ಲ. ವರ್ಷಕ್ಕೊಮ್ಮೆ ಎಲ್ಲ ಊರವ್ರದ್ದು ಮುಗಿದ ಮೇಲೆ ಈ ಊರವರೇ ವರ್ಷಕ್ಕೊಮ್ಮೆ ಇವ್ರದ್ದೇ ಸ್ಪೆಷಲ್ಲಾಗಿ ಒಂದು ಜಾತ್ರೆ ನಡೆಯುತ್ತೆ. ಇದು ತುಂಬ ವಿಶೇಷ ವಿಭಿನ್ನ. ಏನಪ್ಪ ಅಂದರೆ, ಜೋಳಿಗೆನೇ ಅವ್ರ ಕಾಯಕ. ಅಂಥ ಜೋಳಿಗೆಯಲ್ಲಿ ಪುರಿಕಾರನ ಸ್ವೀಟ್ಗಳನ್ನೆಲ್ಲ ತಂದುಬಿಟ್ಟು ಒಂದು ದೊಡ್ಡದೊಂದು ವೇದಿಕೆ ಇರುತ್ತೆ, ಕಲ್ಲಿನ ಮಂಟಪ ಇರುತ್ತೆ. ಆ ಮಂಟಪದ ಮೇಲೆ, ಆ ವೇದಿಕೆ ಮೇಲೆ ಇಡೀ ಊರಿನ ಜನ ಎಲ್ಲ ಜೋಳಿಗೆಯಲ್ಲಿ ಪುರಿಕಾರನ ಇಡ್ತಾರೆ. ಇಟ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಬಸವಣ್ಣನ ಜೇನ್ಕಲ್ ಸಿದ್ದೇಶ್ವರನ ದೇವಸ್ಥಾನದಿಂದ ಶೃಂಗಾರ ಮಾಡ್ಕೊಂಡು ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಆ ವೇದಿಕೆ ಮೇಲೆ. ಇಡೀ ಊರಿನ ಜನ ಎಲ್ಲ ಅಲ್ಲಿ ಕಾಯ್ತಾ ಇರ್ತಾರೆ. ಆ ವೇದಿಕೆ ಮೇಲೆ ಪುರಿಕಾರ ಜೋಳಿಗೆಯಲ್ಲಿ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಈ ವಿಶಿಷ್ಟವಾದ ನಂಬಿಕೆ ಏನಪ್ಪ ಅಂದರೆ, ಆ ಜೋಳಿಗೆನ ಆ ವೇದಿಕೆ ಮೇಲೆ ಇಟ್ಟಿರ್ತಾರಲ್ಲ, ಆ ವೇದಿಕೆ ಮೇಲೆ ಬಸವಣ್ಣನ ಜೇನ್ಕಲ್ ಸಿದ್ದೇಶ್ವರನ ಎರಡನ್ನೂ ಕರ್ಕೊಂಡೋಗಿ ಬಿಡ್ತಾರೆ. ವಿಶೇಷ ಏನಪ್ಪ ಅಂದರೆ, ಪವಾಡ ಏನಪ್ಪ ಅಂದರೆ, ಈ ಜೇನ್ಕಲ್ ಸಿದ್ದೇಶ್ವರನ ಬೆಟ್ಟದಲ್ಲಿ ತುಂಬ ಹಳೇ ಬಸವಣ್ಣ ಗುಡಿ ಇದ್ವು. ಆದರೆ ಈ ವರ್ಷ ನಾನು ನೋಡ್ದಂಗೆ ಈ ವರ್ಷ ತುಂಬ ಹೊಸ ಬಸವಣ್ಣ ಇದು. ತುಂಬ ಇನ್ನೂ ಸ್ವಲ್ಪ ಬೇಸೆಯ ಹೊಡಿತಾರಲ್ಲ ಆ ಥರ ಬಸವಣ್ಣ ಅನಿಸುತ್ತೆ. ಇದಕ್ಕೇನು ಅನುಭವನೇ ಇಲ್ಲ. ಇದೇ ಫಸ್ಟ್ನೇ ವರ್ಷ. ಯಾವ ಟ್ರೈನಿಂಗೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಆದರೂ ನೋಡಿ, ಪವಾಡ ಅಂದರೆ ಇದೆ ಅಲ್ವಾ. ಬಸವಣ್ಣನ ಬಿಟ್ಟಿದ್ದ ಕೂಡಲೇ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ಬಸವಣ್ಣನ ಬಿಟ್ಟಾಗ ಆ ಜೋಳಿಗೆಯಲ್ಲಿ ಇರುತ್ತಲ್ಲ ಪುರಿ, ಆ ಪುರಿ ಈ ಬಸವಣ್ಣ ಯಾರ ಮನೆ ಪುರಿ ತಿನ್ನುತ್ತೋ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಜೋಳಿಗೆಯಲ್ಲಿ ಪುರಿಕಾರನ ಇಟ್ಬಿಟ್ಟು ಜೋಳಿಗೆಯಲ್ಲಿ ಕಾಯ್ತಾ ಇರ್ತಾರೆ. ಯಾರ ಮನೆಯದು ಜೋಳಿಗೆ ಪುರಿ ತಿನ್ನುತ್ತೋ ನಮ್ಗೆ ಈ ವರ್ಷ ಒಳ್ಳೆಯದಾಗುತ್ತೋ, ನಮ್ಮ ಮೇಲೆ ದೇವರು ಕರುಣೆ ತೋರಿಸ್ತಾನೋ ಅನ್ನೋದು ಭಕ್ತಾದಿಗಳಲ್ಲಿ ಒಂದು ಕುತೂಹಲ ಇರುತ್ತೆ. ಸುತ್ತ ಜನ ನಿಂತಿರ್ತಾರೆ. ಬಸವಣ್ಣ ಯಾರ ಮನೆ ಜೋಳಿಗೆ ಪುರಿ ತಿನ್ನುತ್ತೋ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಆಗಿದೆ ಸಹ. ಈ ಜಾತ್ರೆಯಲ್ಲಿ ನೀವೇನಾದ್ರು ಪಾಲ್ಗೊಂಡಿದ್ದೀರಾ? ನೀವು ಈ ಜಾತ್ರೆನ ನೋಡಿದ್ದೀರಾ? ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ನೀವು ಹೋಗಿದ್ದೀರಾ? ಹೋಗಿರೋರು ಯಾರು ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ಈ ವಿಶೇಷ ಜಾತ್ರೆ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಈ ಥರ ವಿಶೇಷ ನಿಮ್ಮೂರಲ್ಲಿ ಏನಾದ್ರು ನಡೀತಾ ಇದೆಯಾ? ಈ ಥರ ಏನಾರು ನಿಮ್ಮ ಅಕ್ಕಪಕ್ಕ ಯಾವ್ದಾದ್ರು ಊರಲ್ಲಿ ನಡೀತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಹಾಕಿ. ಅಲ್ಲೂ ಬಂದು ಇದೇ ಥರದ ಒಂದು ವಿಡಿಯೋ ಮಾಡೋಣ. ನಮಸ್ಕಾರ. ಈ ಚಾನಲ್ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಜೇನ್ಕಲ್ ಸಿದ್ದೇಶ್ವರ. Mana